ಜನಾಂಗದವ್ರು ಕೂಡ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಎಲ್ಲರನ್ನ ತೃಪ್ತಿಪಡಿಸ್ತಕ್ಕಂಥ ಕೆಲಸ ಆಗೋದಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ, ಭಗವಂತನಿಂದಲೂ ಸಾಧ್ಯ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಬಟ್ ನಮ್ಮ ನಿರ್ಣಯ ಏನಿದೆ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಅವರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಈ ನಿನ್ನೆ ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಅದನ್ನು ಅವ್ರ ನಿರ್ಣಯಕ್ಕೆ ಎಲ್ಲರೂ ಒಪ್ಕೊಂಡಿದ್ದೇವೆ. ಕೆಲವು ಜನ ಅಸಮಾಧಾನ ವ್ಯಕ್ತ ಮಾಡ್ತಾರೆ, ಭಾಳಷ್ಟು ದುಡಿದಿರ್ತಾರೆ, ಭಾಳಷ್ಟು ಬಂದಿರ್ತಾರೆ, ಭಾಳಷ್ಟು ಸೇವೆ ಸಲ್ಲಿಸ್ತಾರೆ, ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ತೃಪ್ತಿ ಮಾಡ್ಲಿಕ್ಕಾಗೋದಿಲ್ಲ. ತೃಪ್ತಿ ಆಗದವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅದರಲ್ಲಿ ಏನು ತಪ್ಪಿದೆ ಸರ್? ಈಗ ನಿನ್ನೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನಾನು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ವಾಪಸ್ ಹಿಂಪಡೆಯಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಯಶವಂತರಾಯಗೌಡ ಪಾಟೀಲ್ ಜೊತೆಗೇನೆ ಬೇಳೂರು ಗೋಪಾಲಕೃಷ್ಣ ಆಗಿರೋದು, ಇನ್ನೂ ಕೆಲವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ ನಂತರ ರಾಜೀನಾಮೆ ಕೊಡೋದಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಬಟ್ ಯಶವಂತರಾಯಗೌಡ ಪಾಟೀಲ್ ಅವರು ಇಲ್ಲ, ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂಸರಿಯಲ್ಲ, ನನಗೆ ಸಾಕಷ್ಟು ಮೋಸ ಆಗಿದೆ, ನಮಗೆ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟು ಕೂಡ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಿದ್ದಾರೆ. ಈ ರೀತಿ ಗೊಂದಲಗಳಿರುವಾಗ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಅಡ್ಡಿ ಆಗೋದಿಲ್ವಾ, ಒಂಥರ ಮುಳ್ಳಾಗೋದಿಲ್ವಾ ಅಂತ ನಿಮ್ಗೆ ಅನ್ಸಲ್ಲ? ನೋಡಿ, ಯಶವಂತರಾಯಗೌಡರು ಹೇಳಿರ್ತಕ್ಕಂಥ ಮಾತಿನಂತೆ ಹೈಕಮಾಂಡ್ನವರಾಗಲಿ ಮ್ಯಾಗಿನ ನಮ್ಮ ಯಾವರೇ ವರಿಷ್ಠರಾಗಲಿ ಅವರಿಗೆ ಮಾತು ಕೊಟ್ಟಿದ್ದರೆ ಅದು ಕೊಡಬೇಕು. ಯಾಕಂದರೆ ಹೈಕಮಾಂಡ್ನವ್ರು ಅಂದರೆ ಫೈನಲ್, ಅದು ಮಾತು ಕೊಟ್ಟ ಮೇಲೆ ಅವರು ಅನೇಕ ಆಕಾಂಕ್ಷೆಗಳು ಇಟ್ಕೊಂಡು ನಡೀತಾ ಇರ್ತಾರೆ. ಅದನ್ನು ನಿರಾಕರಣೆ ಮಾಡಿದಾಗ ಮನಸ್ಸಿಗೆ ನೋವಾಗ್ತದೆ. ಅವರ ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿ ರಾಜೀನಾಮೆ ಕೊಟ್ಟು ನಾನು ಖಂಡಿತ ವಾಪಸ್ ತೆಗೆದುಕೊಂತ ಹೇಳಿರ್ಬೋದು. ಪಕ್ಷ ನಿರ್ಣಯ ತೆಗೆದುಕೊಳ್ತದೆ. ನಮ್ಮ ಪಕ್ಷದವರಿದ್ದಾರೆ, ಅವರು ಕೂಡ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಭಾಳಷ್ಟು ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ, ಶಾಸಕನಾಗಿ ಐಕ್ಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಸಿಪಾಯಿ ಅಂತ ನಾನು ಭಾವಿಸಿದ್ದೇನೆ. ಅವ್ರಿಗೆ ಹೈಕಮಾಂಡವರು ಮಾತು ಕೊಟ್ಟರು, ನಾನು ಕೊಡದೇ ಇದ್ದಕ್ಕೆ ನೋವಾಗಿ ಅವರು ಆ ರೀತಿ ಮಾಡಿರ್ಬೋದು. ಅದು ಹೈಕಮಾಂಡ್ನವರು ನಿರ್ಣಯ ಮಾಡ್ತಾರೆ. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ರಾಜೀನಾಮೆ ಕೊಡ್ತೀನಿ ಅಂತ ಯಾರಾದರೂ ಹೇಳಿದ್ರೆ 5 ನಿಮಿಷದಲ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ಯಾರನ್ನು ಮನವೊಲಿಸೋದಕ್ಕೆ ಟ್ರೈ ಮಾಡೋದಿಲ್ಲ ಅನ್ನೋವಂಥದ್ದು. ಇದು ಈ ಬೆಳವಣಿಗೆ ಹೇಗೆ ನೋಡ್ತೀರಾ ಸರ್? ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಯಾವತ್ತೂ ಹೈಕಮಾಂಡ್ ಸಂಪರ್ಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಎಲ್ಲರ ಜೊತೆ ಮಾತನಾಡಿ ಏನೋ ಒಂದು ನಿರ್ಣಯ ತೆಗೆದುಕೊಂಡಿರ್ತಾರೆ. ಅದು ಅವರು ಬಿಟ್ಟಿರ್ತಕ್ಕಂಥ ವಿಷಯ. ಆ ನಿರ್ಣಯಕ್ಕೆ ಅವರೆಲ್ಲರೂ ವಿಚಾರ ಮಾಡಿ ಮಾತನಾಡಿರ್ತಾರೆ. ಸೊ ಇದಿಷ್ಟು ಹಿರಿಯ ಶಾಸಕರಾದಂಥ ಅಲ್ಲಮಪ್ರಭು ಪಾಟೀಲ್ ಅವರ ಮಾತುಗಳು. ಇಬ್ಬರಲ್ಲೊಬ್ಬರಿಗಾರು ಕೊಡಬೇಕಾಗಿತ್ತು. ಅವ್ರು ಮಾಡಿರೋ ಅಂಥ ಸಾಧನೆಗಳು ಯಾರೂ ಮಾಡಿಲ್ಲ. ಆಮೇಲೆ ಪ್ರತಿ ಸಲಕ್ಕೂ ಗೆದ್ಕೊಂಡ್ಬಂದಿದ್ದಾರೆ. ಒಂದೇ ಮನೇಲಿ ಇಬ್ಬಿಬ್ಬರಿದ್ದಾರೆ, ನಾವಿಬ್ಬರಿಗೂ ಕೇಳ್ತಾ ಇಲ್ಲ, ಒಬ್ಬರಿಗೆ ಕೇಳ್ತಾ ಇರೋದು. ಕೊಡ್ತೀವಿ ಅಂತ ಈ ಥರ ಮಾಡಬಾರ್ದು ಸರ್. ಕೆಲಸ ಮಾಡೋರಿಗೆ ಒಂದು ಕೊಟ್ಟರೆ ಹುಮ್ಮಸ್ಸಿನ್ನ ಬರುತ್ತೆ. ನಮ್ಮನ್ನೆಲ್ಲ ಸಾಕಿರೋ ರಾಜ ಅವರು, ರಾಜನಿಗೇನೆ ಈ ಥರ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಏನು ಗೊತ್ತಾ, ನಮ್ಗೆ ಅನ್ಯಾಯ ಆಗಿದೆ ಇಲ್ಲಿ. ಯಾಕೆಂದರೆ ಅವರು ದಾನಶೂರ ಕರ್ಣ ಅನ್ನೋದು ಮೊದಲಿಂದ ಎಲ್ಲರಿಗೂ ಗೊತ್ತಿರೋದೆ. ತಂದೆ ಆಗಲಿ ಮಗ ಆಗಲಿ ಒಂದು ವಿಷಯದಲ್ಲಿ ಯಾವುದೇ ಆಗಲಿ ಅವರು ಸ್ವಂತ ದುಡ್ಡಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಜನಗಳ ಸೇವೆ ಹೊರ್ತು ಯಾವುದೇ ಇದರಲ್ಲಿಲ್ಲ. ಅವ್ರಿಗೆ ಈ ಸ್ಥಾನ ಕೊಡಲೇಬೇಕು ಸರ್. ಅನ್ಯಾಯ, ಇದು ಅನ್ಯಾಯ. ಜಿಲ್ಲಾಧಿಕಾರಿ ಗದಗ್ಗೆ ಮಾತಾಡಿದ್ದೇನೆ, CO ಜಿಲ್ಲಾ ಪಂಚಾಯತಿ ಮಾತಾಡಿದ್ದೇನೆ, ಮತ್ತು ಅಲ್ಲಿಯ ಶಾಸಕರಾದಂಥ ಹಿರಿಯರಾದಂಥ ಸನ್ಮಾನ್ಯ HK ಪಾಟೀಲ್ ಮಾತಾಡಿದ್ದೇನೆ, ಇನ್ನೊಬ್ಬ ಶಾಸಕರಾದಂಥ ಸನ್ಮಾನ್ಯ GS ಪಾಟೀಲ್ ಮಾತಾಡಿದ್ದೇನೆ, ವಿರೋಧ ಪಕ್ಷದ ಅಂದರೆ BJP MLAಗಳಾದ CC ಪಾಟೀಲ್ರವ್ರಿಗೂ ಮಾತನಾಡಿದ್ದೇನೆ. ಮತ್ತು ಈಗಾಗಲೇ ನಮ್ಮ ಆಫೀಸಿಂದ ಯಾವಾಗ ನಾಳೆ ಅಥವಾ ನಾಡ್ದು ಗದಗ ಜಿಲ್ಲೆಗೆ ಭೇಟಿ ಕೊಟ್ಟು ಪ್ರತಿಯೊಂದು ತಾಲೂಕಿಗೆ ಹೋಗಿ ಬರ್ತಾಯಿದ್ದೀನಿ. ಅಲ್ಲಿ 7 ತಾಲೂಕಿದೆ, 5 ಕಡೆ ಮೀಟಿಂಗ್ ಮಾಡ್ತಾಯಿದ್ದೀನಿ, 5 ಕಡೆ ಫೀಲ್ಡಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಎವ್ರಿಥಿಂಗ್ ಈಸ್ ಚಾಕ್ಡ್ ಔಟ್. ಐ ಆಮ್ ಗೋಯಿಂಗ್. ಸರ್, ಆಮೇಲೆ ಈಗ ಸಂಪುಟ ವಿಸ್ತರಣೆ ಆಯಿತು, ಈಗ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಕ್ಕಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ ನೋಡಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನು ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, AICC ಉಸ್ತುವಾರಿ ಸಂಬಂಧಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪಕ್ಷದ ವರಿಷ್ಠರು ಅದನ್ನು ಅವರಿಗೆ ಏನು ಯಾರು ಏನಾಗಿದೆ ಅಂತ ಹೇಳಿ ಕರೆದು ಮಾತಾಡಿಸಿ ಸಮಾಧಾನ ಮಾಡ್ತಾರೆ. ಆಮೇಲೆ ಸರ್, ನಿನ್ನೆ ಸಿದ್ದರಾಮಯ್ಯನವರು ಸಮಾರಂಭಕ್ಕೆ ಬಂದಿಲ್ಲ, ಅದ್ರ ಬಗ್ಗೆ ಚರ್ಚೆಗಳು ಮಾಡ್ತಾರೆ. ಎಲ್ಲ ಸಮಾರಂಭಕ್ಕೂ ಬರಲಿಕ್ಕಾಗುತ್ತಾ? ಮಾಜಿ ಅವರು ಒಬ್ಬ ಈಸ್ ಎ ವೆರಿ ಸೀನಿಯರ್ ಮೋಸ್ಟ್ ಲೀಡರ್ ಆ್ಯಂಡ್ ಫಾರ್ಮರ್ ಚೀಫ್ ಮಿನಿಸ್ಟರ್. ಒಂದೊಂದು ಸರಿ ಬರಲಿಕ್ಕಾಗಲೇ ಆಗೋದಿಲ್ಲ ಅಂದ್ಕೊಳ್ಳಿ, ಅವರೇನು ಇದೇ ಇದ್ದಾರೆ ಅಂತಲ್ಲ. ಈಸ್ ಎ ಮ್ಯಾನ್ ಆಫ್ ಕ್ವಾಲಿಟಿ ಆ್ಯಂಡ್ ಮ್ಯಾನ್ ಆಫ್ ವರ್ಡ್. ನಾನು ನಿಮ್ಗೆ ಹೇಳಿದ್ದೆ ಇನ್ನತ್ತೇನೆ, ಸಿದ್ದರಾಮಯ್ಯ ಮ್ಯಾನ್ ಆಫ್ ಕ್ವಾಲಿಟಿ, ಮ್ಯಾನ್ ಆಫ್ ವರ್ಡ್ ಅಂತ ಹೇಳಿದ ಮೇಲೆ ಆಯ್ತಲ್ಲ. ಸೈಡ್ಲೈನ್ ಮಾಡ್ತಿದ್ದೀರ ಅನ್ನೋ ವಿಚಾರಗಳಿದೆ ಸರ್, ಅದಕ್ಕೋಸ್ಕರ ಯಾರು ಸೈಡ್ಲೈನ್ ಅವ್ರನ್ನ ಸೈಡ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯವ್ರನ್ನ ಸೈಡ್ ಸರ್ಸೋಕ್ಕೆ ಆಗೋದೇ ಇಲ್ಲ. ಥ್ಯಾಂಕ್ ಯು.
ಬೈ ಎಲೆಕ್ಷನ್ ಅಲ್ಲಿ ಯಾರು ದುಡ್ದಿದಾರೋ ಅವ್ರು ಬಿಟ್ಟು ಪಕ್ಷದ ವಿರುದ್ಧ ಯಾರು ಮಾಡಿದಾರೋ ಅಂಥವ್ರಿಗೆ ಸಚಿವ ಸ್ಥಾನ ಕೊಡ್ತಿದ್ದಾರೆ, ನಿಷ್ಠಾವಂತರು ಕೊಡಲಿಲ್ಲ. ಇದು ಯಾವ ಒಂದು ಸಿದ್ಧಾಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಳೋದೇನೆಂದ್ರೆ, ದಯಮಾಡಿ ನೀವು ಕೊಡಲಿಲ್ಲ ಅಂದರೆ ನಾವು ಏನಿದ್ದೀವಿ 2 ಕ್ಷೇತ್ರದ 600 ಜನ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ಇದರ ವಿರುದ್ಧ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ದಯಮಾಡಿ ನಮ್ಮ ಶಾಸಕರಿಗೆ ಕೊಡಲೇಬೇಕು ಸಚಿವ ಸ್ಥಾನ, ದಯಮಾಡಿ ಕೊಡಲೇಬೇಕಂತ ಈ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಇದಿಷ್ಟು ವಿಜಯನಗರ ಹಾಗೆ ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವರ ಬೆಂಗಳೂರಿಗರ ಆಗ್ರಹ. ನಮಗೆ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು, ಅಲ್ಲಿಯವರೆಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆಯನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.